ನಗರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೆಸರಿಟ್ಟಿರ್ತಕ್ಕಂಥ ನಗರದಲ್ಲಿ ಇವತ್ತು ಕಾರ್ಮಿಕರ ದಿನಾಚರಣೆ ದಿನ ಈ ಒಂದು ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಒಂದು ಸಂಘದ ರಿಜಿಸ್ಟ್ರೇಷನ್ ಉದ್ಘಾಟನಾ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ನೆರವೇರಿಸಿದ್ದಾರೆ. ಹಾಗಾಗಿ ಈ ಭಾಗದ ಜನರು ಇದೇ ಒಂದು ಸಂಘದ ವತಿಯಿಂದ ಮತ್ತೆ ಸರ್ಕಾರ ಸವಲತ್ತುಗಳನ್ನು ಬರ್ತಕ್ಕಂಥ ಬಹಳ ನಾನಾ ರೀತಿಯಿಂದ ಅವರು ಲೀಸ್ಟ್ ಇದೆ. ಆ ಲೀಸ್ಟ್ ಪ್ರಕಾರ ಲೇಬರ್ ಆಫೀಸ್ನಲ್ಲಿ ಅವರ ಕುಟುಂಬಕ್ಕೆ ಅವರ ಪಿಂಚಣಿ ಇನ್ನಿತರ ಎಲ್ಲಾ ಕಾರ್ಯಕ್ರಮಗಳಿಗೆ ಅವರನ್ನು ಭಾಗಿಯಾಗಿರ್ತಾರೆ. ಇವು ನಿಮ್ಮ ಹೆಸರಿನಲ್ಲಿ ನೋಂದಾಯಿಸಬೇಕು. ಹಾಗಾಗಿ ಇನ್ನು ಈ ಸವಲತ್ತುಗಳನ್ನು ಪಡ್ಕೋಬೇಕು. ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕು. ಹೀಗಾಗಿ ಎಂದನೆಗಳ ಜನರಿಗೆ ಎಲ್ಲ ರೀತಿಯಿಂದ ಸಹಕಾರ ಆಗುತ್ತದೆ. ನೀವು ಮುಂದಿನ ದಿನಗಳಲ್ಲಿ ಒಬ್ಬ ದೊಡ್ಡ ಇಂಜಿನಿಯರ್ ಮಾತ್ರ ಒಬ್ಬ ಕಟ್ಟಡ ಕಾರ್ಮಿಕರೇ ಅಲ್ಲ, ನೀವು ಒಬ್ಬ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಬೇಕಂತ ಹೇಳ್ತಾ ಮೊದಲನೇದಾಗಿ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ನಾವು ಅವ್ರನ್ನ ಇವತ್ತೊಂದೇ ನೆನ್ಸ್ಕೊಳ್ಳೋದಲ್ಲ, ದಿನ ಅವ್ರಿಲ್ಲ ಅಂದ್ರೆ ನಮ್ದೊಂದು ಕೆಲಸನೂ ಆಗಲ್ಲ. ಅವ್ರ ದಿನ ನೆನ್ಸ್ಕೋಬೇಕು. ಇವತ್ತೊಂದೇ ಏನೋ ಮಾಡಿ ಬಿಟ್ಬಿಡೋದಲ್ಲ. ಅವರು ಕೋವಿಡ್ ಟೈಮಲ್ಲಿ ಅವರಿಲ್ಲ ಅಂದ್ರೆ ನಾವಿಲ್ಲ. ನಾವೆಲ್ಲರೂ ಲಾಕ್ಡೌನ್ ಅಂತ ಮನೇಲಿ ಕೂತ್ಕೊಂಡಿದ್ವಿ. ಆದರೆ ಪೌರ ಕಾರ್ಮಿಕರಾಗ್ಬೋದು, ನರ್ಸ್ಗಳಾಗ್ಬೋದು, ಡಾಕ್ಟರ್ಗಳಾಗ್ಬೋದು, ಇವರೆಲ್ಲರೂ ಹೊರಗೆ ಬಂದು ಕೆಲಸ ಮಾಡಿಲ್ಲ ಅಂದ್ರೆ ಇವತ್ತು ನಾವು ಹಿಂಗೆ ಇರ್ತಿರ್ಲಿಲ್ಲ. ಇವತ್ತು ನನಗಿದೊಂದು ಖುಷಿ ಆಯ್ತು. ಯಾಕಂತಂದ್ರೆ ಕಾರ್ಮಿಕ ಸಂಘಟನೆಗಳು ಹಲವಾರು ಇದಾವೆ. ಅದು ವಿಶೇಷವಾಗಿ ಕಮ್ಯುನಿಸ್ಟ್ ಪಕ್ಷಗಳಲ್ಲಿ ಇರ್ತಕ್ಕಂಥ ಕಾರ್ಮಿಕ ಸಂಘಟನೆಗಳು ಜಾಸ್ತಿ ಇದಾವೆ. ಆದ್ರೆ ದಲಿತ ಪರವಾಗಿರ್ತಕ್ಕಂಥ ಕಾರ್ಮಿಕ ಸಂಘಟನೆಗಳಿಲ್ಲ. ನಾನು ಒಂದು ಲಿಂಕ್ ಕೊಡ್ತೀನಿ. ಇವತ್ತು ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಸಂಘಟನೆಯನ್ನು ಮಾಡಿದ್ದಾರೆ. ನನಗೆ ಖುಷಿ ಅನಿಸ್ತದೆ. ಯಾಕಂತಂದ್ರೆ ಇವತ್ತಿ ಪ್ರಪಂಚದಲ್ಲಿ ವಿಶೇಷವಾಗಿ ದೇಶದಲ್ಲಿ ಕಾರ್ಮಿಕರಿಗೆ ಏನಾದ್ರು 8 ತಾಸುಗಳು ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ದೇಶದಲ್ಲಿ 12 ತಾಸು ಕೆಲಸ ಮಾಡಿಸ್ಕೊಳ್ತಾ ಇದ್ರು. ಯಾವ ಕೆಲಸ? ಎಲ್ಲ ರಂಗದಲ್ಲೂ. ನೀವು ಕೃಷಿ ವಲಯದಲ್ಲಿ ಇರ್ಬೋದು ಮತ್ತು ಈ ಕಾರ್ಖಾನೆ ವಲಯದಲ್ಲಿ ಇರ್ಬೋದು. ಮುಂಚೆ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗೋಕ್ಕಿಂತ ಮುಂಚೆ, ಅಂಬೇಡ್ಕರ್ ಕಾರ್ಮಿಕ ಮಂತ್ರಿ ಆಗೋಕ್ಕಿಂತ ಮುಂಚೆ, ನಮ್ಮ ಜಗಜೀವನ್ ರಾಮ್ ಅವರು ಮಂತ್ರಿ ಆಗೋಕ್ಕಿಂತ ಮುಂಚೆ ಈ ದೇಶದಲ್ಲಿ 12 ತಾಸು ನಮ್ಮನ್ನ ದುಡಿಸ್ಕೊಳ್ತಾ ಇದ್ರು. ಇದು ಬಹಳ ವಿಶೇಷ. ಅಂಬೇಡ್ಕರ್ ಅವರು ಇದ್ರ ಬಗ್ಗೆ ಯೋಚನೆ ಮಾಡಿ, ನಾವು ಪಾಪ 12 ಗಂಟೆ ಅವ್ರು ದುಡಿದ್ರೆ ಸ್ವಲ್ಪ ಸಿಗುತ್ತೆ, ಅವ್ರಿಗೊಂದು ಟೈಮ್ ಬೇಕಲ್ಲ, ಅದಕ್ಕೋಸ್ಕರ 24 ಗಂಟೆಯಲ್ಲಿ ನಮಗೆ ದಿನದ 24 ಗಂಟೆಯಲ್ಲಿ ಕೇವಲ 8 ತಾಸು ಮಾತ್ರ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅವ್ರ ಶ್ರಮ ಉಳಿತದೆ, ಅವರಿಗೆ ದೈಹಿಕವಾಗಿ ಚೆನ್ನಾಗಿರ್ತಾರೆ. ನಮ್ಮ ಉದ್ದೇಶದಿಂದ ಇವತ್ತು ಒಂದು 8 ತಾಸನ್ನ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಕಾರಣಕ್ಕೋಸ್ಕರ ಅವ್ರ ಹೆಸರಿಟ್ಕೊಂಡಿದ್ರಿ. ನಿಮ್ಮ ಸಂಘಟನೆ ಮುಂದೊಂದು ದಿನ ಒಂದು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ, ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಅಂತ ಈ ಸಂದರ್ಭದಲ್ಲಿ ಶುಭಾಶಯ. ಅದೇ ರೀತಿಯಾಗಿ ಇವತ್ತು ಪ್ರಪಂಚದ ಹಲವಾರು ದೇಶಗಳಲ್ಲಿ ಒಂದು ಇದು ನಡೀತು, ಏನು ಕ್ರಾಂತಿಗಳಾದವು. ವಿಶೇಷವಾಗಿ ರಷ್ಯಾದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿ ಕಾರ್ಮಿಕರು ಮತ್ತು ಭೂಮಾಲೀಕರಿಗೆ, ಅಂದ್ರೆ ಭೂ ಅಲ್ಲ, ಕಾರ್ಮಿಕರು ಮತ್ತು ಮಾಲೀಕರು ಅಂದ್ರೆ ಫ್ಯಾಕ್ಟರಿ ಮಾಲೀಕರಿಗೆ ನಡೀತಾ, ಶ್ರೀಮಂತರು ಮತ್ತು ಕಾರ್ಮಿಕರಿಗೆ ನಡೀತಕ್ಕಂಥ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಆದ್ರೆ ಚೈನಾದಲ್ಲಿ ನಡೀತಕ್ಕಂಥ ಒಂದು ಮಹಾ ಕ್ರಾಂತಿ, ರಷ್ಯಾದಲ್ಲಿ ನಡೆದ ಮೇಲೆ ಚೈನಾದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಆ ಕ್ರಾಂತಿ ವಿಶೇಷ ಇತ್ತು. ಅಲ್ಲಿ ಕಾರ್ಮಿಕರ ಜೊತೆಗೆ ಅಲ್ಲಿರ್ತಕ್ಕಂಥ ಭೂ ಒಡೆಯರು ಮತ್ತು ಕೃಷಿ ಕಾರ್ಮಿಕರ ಮಧ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಅದು ಚೈನಾ ಕ್ರಾಂತಿ. ಈ 2 ಕ್ರಾಂತಿ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಒಂದು ಹೆಸರು ಪಡೆದಿರ್ತಕ್ಕಂಥ ಕ್ರಾಂತಿ. ಈ ರಷ್ಯಾದ ಕ್ರಾಂತಿಯನ್ನು ಆಗ್ತದೆ. ಅದರ ಒಂದು ಪುಸ್ತಕ ಬರ್ತದೆ. ಅವುಗಳೆಲ್ಲ ಪುಸ್ತಕನ ಓದ್ಬೇಕು. ಇವತ್ತೇನು ನೀವು ಸಂಘಟನೆ ಮಾಡ್ತಿದ್ರಿ, ಆ ಪುಸ್ತಕದ ಹೆಸರು ತಾಯಿ ಅಂತೇಳಿ, ದ ಮದರ್ ಅಂತೇಳಿ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಭಾಷೆಗಳಲ್ಲಿ ಅನುವಾದ ಆಗಿರ್ತಕ್ಕಂಥ ಏಕೈಕ ಪುಸ್ತಕ ತಾಯಿ. ಮತ್ತು ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲಿ ಅನುವಾದ ಆಗಿ ಈ ಪ್ರಪಂಚದಲ್ಲಿ ಅತ್ಯಂತ ಮಾರಾಟವಾಗಿರ್ತಕ್ಕಂಥ ಪುಸ್ತಕನೂ ಸಹ ತಾಯಿನೇ. ಈ ತಾಯಿ ಅಂತಕ್ಕಂಥದ್ದೇನು? ನಾನು 84 ಇಸ್ವಿಯಲ್ಲಿ ಆ ಪುಸ್ತಕವನ್ನು ಓದಿದ್ದೆ. 84ರಲ್ಲಿ 1984ರಲ್ಲಿ ದ ಮದರ್, ತಾಯಿ, ಅಮ್ಮ, ಯಾವ್ಯಾವ ಭಾಷೆನಲ್ಲಿ ಏನೇನು ತಾಯಿ ಕರೀತಾರೋ ಆ ಭಾಷೆಗೆ ಆ ಹೆಸರು ಬರುತ್ತೆ ಆ ಪುಸ್ತಕಕ್ಕೆ. ಮತ್ತು ಅತ್ಯಂತ ಮರುಮುದ್ರಣ ಹೊಂದಿರ್ತಕ್ಕಂಥ ಪುಸ್ತಕ, ರೀಪ್ರಿಂಟರ್ ಆಗಿರ್ತಕ್ಕಂಥ ಈ ಪ್ರಪಂಚದಾಗಿದ್ರೆ ಅದೊಂದೇ ಪುಸ್ತಕ. ಅತ್ಯಂತ ಹೆಚ್ಚಿಗೆ ಮಾರಾಟವಾಗಿರ್ತಕ್ಕಂಥ ಪುಸ್ತಕನೂ ಅದನ್ನ ಮೀರ್ಸಕ್ಕೆ ಯಾವ್ದು ಪುಸ್ತಕ ಬರಲಿಲ್ಲ.
ಮತ್ತು ಎಲ್ಲಾ ಭಾಷೆಗಳಲ್ಲಿ ಬಂದಿರ್ತಕ್ಕಂಥ ಪುಸ್ತಕನೂ ತಾಯಿ. ಏನಿದೆ ಹಾಗಾದ್ರೆ ಆ ಪುಸ್ತಕದಲ್ಲಿ ವಿಶೇಷ? ಆ ಪುಸ್ತಕದಲ್ಲಿ ಏನ್ ದೊಡ್ಡ ಸಮಸ್ಯೆ ಇಲ್ಲ, ದೊಡ್ಡ ಸಬ್ಜೆಕ್ಟ್ ಇಲ್ಲ, ಎರಡೇ ಪಾತ್ರ ಇಲ್ಲ ಇರೋದು, ಒಂದು ತಾಯಿ ಮತ್ತು ಮಗನ ಪಾತ್ರ. ಅಂದ್ರೆ ಒಬ್ಬ ತಾಯಿ ಮತ್ತು ಮಗ ಒಂದು ಕ್ರಾಂತಿಯಲ್ಲಿ ತನ್ನನ್ನು ತಾನು ಯಾವ ರೀತಿ ತೊಡಗಿಸ್ಕೊಳ್ತಾರೆ, ಅವರಿಂದ ಯಾವ ರೀತಿ ಕ್ರಾಂತಿ ಆಗ್ತದೆ ಅಂತಕ್ಕಂಥದ್ದೇ ಪುಸ್ತಕದ ಒಂದು ಸಾರಾಂಶ. ಈ ಪುಸ್ತಕ ಓದಿದ್ರೆ ನಿಮಗೊಂದು ಕ್ರಾಂತಿಯ ಕಿಚ್ಚು ನಿಮ್ಮ ಮೈಯಲ್ಲಿ ಬರುತ್ತೆ, ನಿಮ್ಮ ರಕ್ತದಲ್ಲಿ ಬರುತ್ತೆ. ಆ ಪುಸ್ತಕ ದಯಮಾಡಿ ತಗೊಂಡು ಓದ್ಬೇಕಂತೇಳಿ ಒಂದು ಮನವಿ ಮಾಡ್ತಾ ಅಧ್ಯಕ್ಷರು ವೀರೇಶಣ್ಣನವರು ಈ ಇಂದ್ರನಗರಕ್ಕೆ ಒಂದೇ ಅಲ್ಲ, ಈಗ ಮುಂದೆ ಬರ್ಬೇಕು. ಯಾಕೆ ಬರ್ಬೇಕಂದ್ರೆ ಈ ತರ ಕಾನ್ಸೆಪ್ಟ್ ಪ್ರತಿಯೊಬ್ಬರಿಗೂ ಇರ್ಬೇಕು. ಯಾರೋ ಒಬ್ರು ಮಾಡ್ತಾರಂತ ಭಾವನೆ ಇಟ್ಕೋಬಾರ್ದು. ಇಲ್ಲಿ ಬಹಳ ಬುದ್ಧಿವಂತರಿದ್ದೀವಿ ನಾವು, ಯುವಕರು ಬಂದು ಹಿರಿಯರ ಹತ್ರ ಸಲಹೆ ತಗೊಂಡು ಹಿರಿಯರು ಗೌರವ ಕೊಟ್ಟು ನಾವು ಕೆಲಸ ಮಾಡಬೇಕು. ಯಾಕಂದ್ರೆ ಇವತ್ತು ಏನು ಜಿಲ್ಲೆ ಅಧ್ಯಕ್ಷ ಆಗಿ ಎಲ್ಲ 14 ಜನ ಏನಿದಾರ, ನನ್ನ ತಮ್ಮ ಮುರಳಿಯವರು, ಚಿನ್ನವರು, ಸಿದ್ದೇಶ್ವರಣ್ಣನವರು, ಮತ್ತೆ ನನ್ನ ಸ್ನೇಹಿತ ಡೈರಿ ಇಟ್ಕೊಂಡಿದ್ದಾನಾಗೆ ಆತ ಇಲ್ಲಿ ಸತ್ಯನಗರಗೆ ಕುಮಾರಣ್ಣನವರು, ಜಯರಾಮಣ್ಣನವರು, ಗೋಪಾಲ್ ಅವರು, ಎಲ್ಲರ ಹೆಸರಿಟ್ಟು ಹೇಳ್ಬೇಕಾದ್ರೆ ವಾಗೇಶ್ ಅಣ್ಣನವರು, ಬಹಳ ಜನ ಇದಾರ. ಮತ್ತೆ ಇನ್ನೊಂದು ಬೇರೆ ವಾರ್ಡಿಂದ ಹಿರಿಯರು, ಬಹಳ ದೊಡ್ಡ ವ್ಯಕ್ತಿಗಳು ಕೆಲವರು ಅಲ್ಲೇ ಮಧ್ಯದಲ್ಲಿ ಕುತ್ಕೊಂಡಿದಾರ. ಅಣ್ಣ ದಯವಿಟ್ಟು ಮೋಹನ್ ಭಾಯಿ ಮತ್ತೆ ಬೇರೆಯವ್ರು ಏನು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ನನಗೆ ಚೇರಿಲ್ಲ, ಆದ್ರೂ ಸೈಡ್ ಕುತ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ವಾರ್ಡು ಜನ ಮುಂದೆ ಇರೋರು ಮುಂದೆ ನಾನು ಬಹಳ ಚಿಕ್ಕವನು ಅನ್ಸ್ಬಿಡ್ತು. ಅದಕ್ಕೋಸ್ಕರ ನಿಂತ್ಕೊಂಡಾದ್ರೂ ನಾನು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ನಾನು ಅನ್ಕೊಂಡಿದ್ದೆ. ಈಗ ನನಗೆ ಎಲ್ಲೋದ್ರು ಮಹಾನಗರ ಪಾಲಿಕೆ ಸದಸ್ಯರು, ಸಿದ್ದೇಶಣ್ಣಾಗ್ಲಿ ನಮಗಾಗ್ಲಿ ಎಲ್ಲೋದ್ರು ಎಂತ ಪ್ರೋಗ್ರಾಮದಲ್ಲೂ ಒಂದು ಚೇರ್ ಕೊಡ್ತಾರ. ಆ ಚೇರನ್ನ ಸಂಪಾದನೆ ಮಾಡ್ಕೊಂಡಿದ್ ನಾವೆಲ್ಲ, ನೀವು ಕೊಟ್ಟಿರೋ ಚೇರ್ ಅದು ಏನು ಅದೇ ದೊಡ್ಡದೇನಲ್ಲ. ಈಗ ನಮ್ಮ ಹಿರಿಯರು ನಮ್ಮ ವಾರ್ಡಿಗೆ ಬಂದು ನಾಗರಾಜಣ್ಣವ್ರು ಬಹಳ ಕಾರ್ಯಕ್ರಮ ಇದ್ದು ಅವರಿಗೆ, ಅಣ್ಣ ದಯವಿಟ್ಟು ನೀವು ಬರ್ಬೇಕಂದ್ರೆ ಒಂದು ನಮ್ಮ ವೀರೇಶಣ್ಣ ಒಂದೇ ಫೋನ್ ಮುಖಾಂತರ ನಾನು ಇಂದ್ರನಗರಲ್ಲಿ ಕಾರ್ಮಿಕರಿಗೆ ಒಳ್ಳೇದಾಗುತ್ತಂದ್ರೆ ಎಷ್ಟು ಸಾವಿರ ಪ್ರೋಗ್ರಾಮ್ ಅನ್ನ ಇರ್ಲಿ ಕ್ಯಾನ್ಸಲ್ ಮಾಡಿ ನಿಮ್ ಮುಂದೆ ಇರ್ತೀನಿ ಅಂತ ಬಹಳ ದೊಡ್ಡ ಮಾತು ಹೇಳಿದ್ದು ನಮ್ಮಣ್ಣ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.